ಒಂದು ತೇಗದೆಲೆ ಇದರೊಳಗಡೆ ಸುಮಾರು ಐಟಮ್ನ ಹಾಕಿ ಕೊಡ್ತಾರೆ. ಅದನ್ನ ಟೇಸ್ಟ್ ಮಾಡೋಣ ಅಂತ ಬಂದಿದ್ದೀನಿ. ಹೆವಿ ಕ್ವಾಂಟಿಟಿಯಲ್ಲಿ ಕೊಡ್ತಾರೆ. ಲಿಟ್ರಲ್ ಆಗಿ ಒಬ್ಬರು ತಿನ್ನೋಕ್ಕಾಗಲ್ಲ. ಪೂರ್ತಿ ಹಾಕ್ಬಿಟ್ಟು ಮಸಾಲೆ ಭರಿತ ಮಾಡಿಬಿಟ್ಟು ಕೊಡ್ತಾರೆ. ಬಂದ ತಕ್ಷಣ ಈ ಜಾಗ ನೋಡಿದ ತಕ್ಷಣ ಟೆಂಪ್ಟ್ ಆಯಿತು. ಒಂದು ಬೆಸ್ಟ್ ಟೇಸ್ಟ್ ಕೊಡ್ತಾ ಇದೆ ಅಂತಲೇ ಹೇಳ್ಬೋದು. ಒಂದು ಯುನಿಕ್ ಆಗಿರುವಂಥ ಒಂದು ಚಾಟು. ಹೆವಿ ಎಲ್ಲ ತಿನ್ನೋಕ್ಕಾಗಲ್ಲ ಗುರು, ಸ್ವಲ್ಪ ತಿಂದ್ರೆ ಹೆವಿ ಆಗಿಬಿಡುತ್ತೆ. ಪತ್ತೆ ಚಾಟ್ ಅಂತ ಸಿಕ್ಕಾಪಟ್ಟೆ ಫೇಮಸ್ ಈ ಸರೌಂಡಿಂಗಲ್ಲಿ. ಒಂದು ಬಾರಿ ಟ್ರೈ ಮಾಡೋಕ್ಕಂತೂ ಒಳ್ಳೆ ಟೇಸ್ಟು. ಬಂದ್ರಂತೂ ಮಿಸ್ ಮಾಡೋಕೆ ಹೋಗ್ಬೇಡಿ. ಈ ಮಲೆನಾಡು ಕಡೆ ಹಾಕೋತಾರಲ್ಲ ಆ ಥರ ಟೋಪಿ ಥರ ಮಾಡಿಟ್ಬಿಟ್ಟಿದ್ರು. ಎಲ್ಲರೂ ನಮಸ್ಕಾರ, ನಾನು ಸಂತ. ಇವತ್ತು ನಾನು ಇಲ್ಲಿದ್ದೀನಪ್ಪ ಅಂತಂದರೆ ಋಷಿಕೇಶ್ ಗುರು. ಋಷಿಕೇಶಲ್ಲಿ ಏನಪ್ಪ ಮಾಡ್ತಾಯಿದೆ ಅಂತ ಕೇಳಿದ್ರೆ ಕೇದಾರ್ನಾಥ್ ಟ್ರೆಕ್ಕಿಂಗ್ ಮಾಡೋಣ ಅಂತ ಬಂದೆ. ಬಟ್ ನಾನು ಬಂದಿದ್ದು ಏರ್ಪೋರ್ಟಿಂದ ಇಲ್ಲಿ ಬಂದು ಸೇರೋದಲ್ಲ ಕತ್ಲೆ ಸಂಜೆ ಆಗಿತ್ತು. ಸಂಜೆ ಮೇಲೆ ಬಸ್ಸೆಲ್ಲ ಹೋಗಲ್ಲ ಸರ್, ಬೆಳಗ್ಗೆನೇ ಹೋಗಬೇಕು. 200 ಕಿಲೋಮೀಟರ್ ಟ್ರಾವೆಲ್ ಮಾಡೋದಿರುತ್ತೆ, 8 ಅವರ್ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ನಾನು ಋಷಿಕೇಶಲ್ಲೇ ರೂಮ್ ಆಗಿ ಸ್ಟೇ ಮಾಡಿಕೊಂಡು ಇಲ್ಲಿ ಗಂಗಾ ಆರತಿ ನಡೀತಾ ಇತ್ತು. ಜಸ್ಟ್ ಗಂಗಾ ಆರತಿ ವಿಟ್ನೆಸ್ ಮಾಡ್ಬಿಟ್ಟು ಬರ್ತಾ ಇರ್ಬೇಕಾದ್ರೆ ಒಂದು ಚಾಟ್ ನೋಡಿದೆ ಗುರು, ತುಂಬ ಯುನಿಕ್ ಆಗಿತ್ತು. ಜಸ್ಟ್ ದೊನ್ನೆಲಿ ಕೊಡ್ತಾರೆ. ದೊನ್ನೆಲಿ ಒಂದು ಈ ಚಾಟ್ ಮಸಾಲ, ಈ ಹಾಲು, ದಹಿ ಎಲ್ಲ ಹಾಕಿ ಸುಮಾರು ಒಂದು 10 ರಿಂದ 15 ಐಟಮ್ ಹಾಕಿ ಕೊಡ್ತಾರೆ. ತುಂಬ ಟೆಂಪ್ಟಿಂಗ್ ಆಗಿತ್ತು. ಸೊ ಅದನ್ನ ಟ್ರೈ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಈ ಒಂದು ಜಾಗದ ಹೆಸರು ಹೇಳಿಲ್ವಲ್ಲ, ಕೈಲಾಶ್ ಅಗೋಡಕ್ಕಿ ಪತ್ತೆ ಚಾಟ್ ಅಂತ. ಪತ್ತೆ ಚಾಟ್ ಅಂತ ಸಿಕ್ಕಾಪಟ್ಟೆ ಫೇಮಸ್ ಈ ಸರೌಂಡಿಂಗಲ್ಲಿ. ಅದನ್ನ ಟ್ರೈ ಮಾಡೋಕ್ಕೆ ಬಂದಿದ್ದೀನಿ. ಬನ್ನಿ ಹೋಗಿ ತೊಗೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೋಸ್ಕರ ಬಂದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಅಗೋಡಿಕೆ ಅಂದರೆ ಕೈಲಾಶ್ ಅಗೋಡಕ್ಕಿ ಪತ್ತೆ ಒಲಿ ಚಾಟ್ನ ಟ್ರೈ ಮಾಡೋಣ. ಎಸ್, ನಾವು ಜಾಗಕ್ಕೆ ಬಂದಿದ್ದೀವಿ. ಇದು ಬಂದು ಋಷಿಕೇಶು ಗಂಗಾ ಆರತಿ ಮಾಡುವಂಥ ಹೋಗುವಂಥ ಒಂದು ಜಾಗ. ಪಂಜಾಬ್ ಸಿಂಧ್ ಬ್ಯಾಂಕ್ ಅಂತ ಇದೆ, ಅದ್ರ ಪಕ್ಕದಲ್ಲೇ ಬರುವಂಥ ಒಂದು ಜಾಗ ಇದು ಬರುತ್ತೆ. ಇಲ್ಲಿ ನೋಡೋ ನಿಮ್ಗೆ ಗೊತ್ತಾಗುತ್ತೆ. ಒಂದು ತೇಗದೆಲೆ ಇದರೊಳಗಡೆ ಸುಮಾರು ಐಟಮ್ನ ಹಾಕಿ ಕೊಡ್ತಾರೆ. ಅದನ್ನ ಟೇಸ್ಟ್ ಮಾಡೋಣ ಅಂತ ಬಂದಿದ್ದೀನಿ. ಬನ್ನಿ ಅಂಕಲ್ನ ಕೇಳೋಣ. ಅವರು ಸ್ವಲ್ಪ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಪ್ರತಿದಿನ ಬರ್ತಾರಂತೆ, ಸಂಡೇ ಒಂದಿನ ಹಾಲಿಡೇ. ಪ್ರತಿದಿನ ಒಂದು ಚಾಟ್ನ ಸರ್ವ್ ಮಾಡ್ತಾರೆ. ಪೈಸಾ ಕಿತ್ನಾ ಅಂಕಲ್ ये चाट? 100 रुपीस 50 रुपीस। ये क्या है? 50 रुपीस। ये क्या है? चाट है, वही चाट है। ಸೇಮ್ ಚಾಟ್ है। सेम चाट। ಇದು ಪತ್ತೆ ವಾಲ ಚಾಟ್ ಸೇಮ್ ನಾರ್ಮಲ್. ಓಕೆ ಓಕೆ. ದೊನ್ನೆಲಿ ಅದೇ ಚಾಟ್ನ ದೊನ್ನೆಲಿ ಕೊಡ್ತಾರೆ. ಬಿಟ್ಟರೆ ಈ ಒಂದು ತೇಗದಲ್ಲಿ ಕೊಡ್ತಾರೆ. ಇದರ ಕಾಸ್ಟ್ ಬಂದು 100 ರೂಪಾಯಿ, ಅದರ ಕಾಸ್ಟ್ ಬಂದು 50 ರೂಪೀಸೇನಾ? 50 रुपीस। ಹಾಫ್ ಪ್ರೈಸ್ಗೆ ಅದನ್ನ ಕೊಡ್ತಾರೆ. ಫಸ್ಟ್ ನಾವು ಇದನ್ನ ತಗೊಂಡು ಟೇಸ್ಟ್ ಮಾಡಬೇಕು. ಹಮ್ಕೋ ಏಕಿ ದೀಜಿಯೇ ಅಂಕಲ್ ಪತ್ತೆ ವಾಲ ಚಾಟ್. ನಾವು ಟೇಸ್ಟ್ ಮಾಡಬೇಕು. ಲಿಟ್ರಲಿ ವೆಯ್ಟಿಂಗು. ಬಂದ ತಕ್ಷಣ ಈ ಜಾಗ ನೋಡಿದ ತಕ್ಷಣ ಟೆಂಪ್ಟ್ ಆಯಿತು. ಅದೇ ಕಾರಣಕ್ಕೆ ಬಂದು ಇಲ್ಲಿ ಸ್ಟ್ಯಾಂಡ್ ಹಾಕ್ಬಿಟ್ಟಿದ್ದೀನಿ. ಅಂಕಲ್ ಈಗ ಬ್ಯುಸಿ ಆಗ್ಬಿಟ್ರೆ. ಬಂದಾಗ ಸ್ವಲ್ಪ ಖಾಲಿ ಇದ್ದರು. ಈಗ ನಮಗೆ ಮಾಡೋ ಟೈಮಲ್ಲಿ ಸ್ವಲ್ಪ ಕ್ರೌಡ್ ಇದ್ದಾರೆ. ಆಲ್ರೆಡಿ ಹಾಲು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಅಲ್ಲಿ ಕೆಳಗಡೆ ಬಾಕ್ಸಲ್ಲಿದೆ, ಅದು ನಮ್ಗೆ ತೋರ್ಸಕ್ಕೆ ಬಿಡ್ತಾ ಇಲ್ಲ. ಏ ಕ್ಯಾ ಹೈ ಅಂಕಲ್? ಹಾಲು ಏನಾ? ಏ ಕ್ಯಾ ಹೈ? ये क्या है? ये मूंग दाल का भल्ला। मूंग दाल का भल्ला। ओके 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 अंकल क्या है? ये पापड़ी। ये पापड़ी। ओके, ಪಾಪ್ಡಿನ ಹಾಕ್ತಾ ಇದ್ದಾರೆ. ಪಾಪ್ಡಿ ನಿಪ್ಪಟ್ಟನ್ನ ಹಾಕ್ತಾ ಇದ್ದಾರೆ. ಅದು ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಇರುತ್ತೆ. 50 ರೂಪಾಯಿದು ಕ್ವಾಂಟಿಟಿ ಕಮ್ಮಿ ಇರುತ್ತೆ. 100 ರೂಪಾಯಿದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ. ಮತ್ತು ನೋಡೋಕೆ ಕೂಡ ಚೆನ್ನಾಗಿರುತ್ತೆ. ಎರಡೂ ಕೂಡ ನಿಮಗೇನು ಒಂದು ದೊನ್ನೆಲಿ ಕೊಡ್ತಾರೆ, ಒಂದು ನಾರ್ಮಲ್ಲು ಇವರೇ ಪ್ರಿಪೇರ್ ಮಾಡಿರುವಂಥ ದೊನ್ನೆಲಿ ಕೊಡ್ತಾರೆ. ಮೂಗ್ ದಾಲ್ ಕಾ ಬಲ್ಲ. ಓಕೆ, ಮೂಗ್ ದಾಲ್ ಮಾಡಿರುವಂಥ ಒಂದು ಐಟಮು. ಅದಕ್ಕೆ ಸ್ವಲ್ಪ ಪಾಪಡಿ ಚಾಟು, ಲೈಟಾಗಿ ಸಾಲ್ಟು, ಅದ್ರ ಮೇಲೆ ದಹಿ, ಸಿಕ್ಕಾಬಟ್ಟೆ ದಹಿ ಹಾಕ್ಕೊಡ್ತಾರೆ. ದಹಿಗೆ ಉಪ್ಪು ಮತ್ತು ಮಸಾಲೆ ಹಾಕಿ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಅದರ ಮೇಲೆ ಸ್ವೀಟ್ ಟೈಪಲ್ಲಿ ಬರುತ್ತೆ. ಒಂದು ಇದನ್ನು ತಿಕ್ಕಾಗಿರೋಂಥ ಒಂದು ಸ್ವೀಟ್ನ ಹಾಕಿ ಅದ್ರ ಮೇಲೆ ಮತ್ತೆ ಖಾರ ಹಾಕಿ ಅದ್ರ ಮೇಲೆ ಲೈಟಾಗಿ ಚಾಟ್ ಮಸಾಲ, ಈ ಉಪ್ಪೆಲ್ಲ ಹಾಕ್ಬಿಟ್ಟು ಕೊಡ್ತಾರೆ. ಎಸ್, ನಮ್ಮ ಐಟಮ್ನ ಮಾಡ್ತಾ ಇದ್ದಾರೆ. ಏ ದಹಿ ಏನಾ? सही है सर। ಓಕೆ, ಮಸಾಲ ದಹಿ, दही ಪ್ಲೇನ್ ದಹಿ. प्लेन दही। ಓಕೆ ಓಕೆ ಓಕೆ. ಚಿಲ್ಲಿ ಚಟ್ನಿ ಹಾಕಿ ಅದ್ರ ಮೇಲೆ ಮತ್ತೆ ಚಾಟ್ ಮಸಾಲ. ಇದಂತೂ ಸಿಕ್ಕಾಪಟ್ಟೆ ಟೆಂಪ್ಟ್ ಮಾಡ್ತು. ಬಂದು ನೋಡಿದ ತಕ್ಷಣ ಏನಪ್ಪ ಯೂನಿಕ್ ಆಗಿದೆ. ಈ ಮಲೆನಾಡು ಕಡೆ ಹಾಕೋತಾರಲ್ಲ ಆ ಥರ ಟೋಪಿ ಥರ ಮಾಡಿಟ್ಬಿಟ್ಟಿದ್ರು. ಏಕೆ? ಸಾಲ್ಟ್, ನಮಕ್, ಸಾಲ್ಟ್, ब्लैक साल्ट, ಚಾಟ್ ಮಸಾಲ. चाट मसाला। ಓಕೆ, ಪೂರ್ತಿ ಹಾಕ್ಬಿಟ್ಟು ಮಸಾಲೆ ಭರಿತ ಮಾಡಿಬಿಟ್ಟು ಕೊಡ್ತಾರೆ. ಒಂಥರ ಯುನೀಕ್ ಆಗಿರೋಂಥ ಒಂದು ಡಿಶ್ಶು. ಇವ್ರು ಶುರು ಮಾಡಿ ಇಲ್ಲಿ 6 ರಿಂದ 7 ವರ್ಷ ಆಗಿದೆ. ಎಕ್ಸಾಕ್ಟ್ ಲೊಕೇಶನ್ ಬಂದು ಪಂಜಾಬ್ ಸಿಂಧ್ ಬ್ಯಾಂಕ್ ಅಂತ. ಪಂಜಾಬ್ ಸಿಂಧ್ ಬ್ಯಾಂಕ್ ATM ಮುಂದೆನೇ ಇದೆ. ಋಷಿಕೇಶ್ ಗಂಗಾ ಆರತಿ ನಡೆಯುತ್ತಲ್ಲ ಆ ಒಂದು ರೋಡ್ಗೆ ಆ ಒಂದು ಇದಕ್ಕೆ ಹೋಗೋಂಥ ಒಂದು ಜಾಗ. ನಮ್ಮ ಐಟಮ್ ರೆಡಿ. ಥ್ಯಾಂಕ್ ಯು ಅಂಕಲ್ ಜಿ. ಐಟಮ್ ಬಂದಿದೆ. ಎಸ್, ನಮ್ಮ ಐಟಮ್ ತೊಗೊಂಡಿದ್ವಿ. ಸಿಕ್ಕಾಬಟ್ಟೆ ಈ ಒಂದು ಚಾಟ್ ಮಸಾಲ, ಮಿಂಟ್ ಚಟ್ನಿ ಮತ್ತು ದಹಿ ಎಲ್ಲ ಹಾಕ್ಬಿಟ್ಟು ಕೊಟ್ಟಿರುವಂಥದ್ದು. ಹೆವಿ ಕ್ವಾಂಟಿಟಿಯಲ್ಲಿ ಕೊಡ್ತಾರೆ. ಲಿಟ್ರಲ್ ಆಗಿ ಒಬ್ಬರು ತಿನ್ನೋಕ್ಕಾಗಲ್ಲ. ಇಬ್ಬರಂತೂ ಖಾಲಿ ಮಾಡ್ಬೋದು, ಒಬ್ಬರಂತೂ ಖಾಲಿ ಮಾಡೋಕ್ಕಾಗಲ್ಲ. ಆ ಲೆವೆಲ್ ಕ್ವಾಂಟಿಟಿ ಇದೆ.
ಫಸ್ಟ್ ಹಂಗೆ ಮಿಕ್ಸ್ ಮಾಡಿ ಈ ಹಾಲು ಈ ಇದಿದೆಯಲ್ಲ ನಿಪ್ಪಟ್ಟು ಎಲ್ಲನೂ ತಗೊಂಡು ಒಂದು ಬೈಟ್ ಮಾಡೋಣ. ಚೆನ್ನಾಗಿದೆ. ಅದರ ಬಾಯಿಗಿಟ್ಟ ತಕ್ಷಣ ಆ ಒಂದು ಖಾರ ಪಟ್ಟಣದ ಗೊತ್ತಾಗುತ್ತೆ. ಖಾರ ಗೊತ್ತಾದ್ಮೇಲೆ ಹಾಕಿರೋಂಥ ಶುಗರ್ ಸಿರಪ್ ಆ ಒಂದು ಸ್ವೀಟು ಡಾಮಿನೇಟ್ ಮಾಡುತ್ತೆ. ಅದಾದಮೇಲೆ ಲೈಟಾಗಿ ಆ ಟಾಂಗಿನೆಸ್ ಕೂಡ ಗೊತ್ತಾಗುತ್ತೆ. ಮಜ್ಜಿಗೆ ಮೊಸರು ಹಾಕಿರೋದ್ರಿಂದ ಆ ಟಾಂಗಿನೆಸ್ ಕೂಡ ನಿಮ್ಗೆ ಆನ್ ದ ಪಾಯಿಂಟಲ್ಲಿ ಗೊತ್ತಾಗುತ್ತೆ. ಈ ಪಾಪಡಿ ಚಾಟು, ಈ ಹಾಲು, ಈ ದಹಿ ಮೂರೂ ಮರ್ಜಾಗಿ ಒಂದು ಬೆಸ್ಟ್ ಟೇಸ್ಟ್ ಕೊಡ್ತಾಯಿದೆ ಅಂತಲೇ ಹೇಳ್ಬೋದು. ಒಂದು ಯುನಿಕ್ ಆಗಿರೋಂಥ ಒಂದು ಚಾಟು. ಹೆವಿ ಎಲ್ಲ ತಿನ್ನೋಕ್ಕಾಗಲ್ಲ ಗುರು, ಸ್ವಲ್ಪ ತಿಂದ್ರೆ ಹೆವಿ ಆಗಿಬಿಡುತ್ತೆ. ಒಂದು ಬಾರಿ ಟ್ರೈ ಮಾಡೋಕ್ಕಂತೂ ಒಳ್ಳೆ ಟೇಸ್ಟು. ಬಂದ್ರಂತೂ ಮಿಸ್ ಮಾಡೋಕೆ ಹೋಗ್ಬೇಡಿ. ಪದೇ ಪದೇ ತಿನ್ನೋಕ್ಕೆ ಸ್ವಲ್ಪ ಇಷ್ಟ ಆಗೋಲ್ಲ, ಇಲ್ಲಿನ ಜನಕ್ಕೆ ಇಷ್ಟ ಆಗುತ್ತೆ. ಬಿಕಾಸು ಸಿಕ್ಕಾಪಟ್ಟೆ ಮಸಾಲ, ಆ ಚಾಟ್ ಮಸಾಲ ಫ್ಲೇವರ್ ಗೊತ್ತಾಗುತ್ತೆ, ಆ ದಹಿ ಫ್ಲೇವರ್ ಗೊತ್ತಾಗುತ್ತೆ. ಅದಾದಮೇಲೆ ಆ ಪಾಪಡಿ ಚಾಟು ಕರಂ ಅಂತ ಸಿಗ್ತಾ ಈ ಹಾಲು ಜೊತೆಗೆ ತಿಂತಾಯಿದ್ರೆ ಒಂದು ಬೆಸ್ಟ್ ಟೇಸ್ಟ್ ಇದೆ ಅಂತಲೇ ಹೇಳ್ತೀನಿ. ಬಂದ್ರಂತೂ ಋಷಿಕೇಶ್ಗೆ ಈ ಥರ ಒಂದು ಯುನಿಕ್ ಆಗಿರೋಂಥ ಡಿಶ್ನ ಒನ್ ಟೈಮ್ ಟ್ರೈ ಮಾಡೋಕ್ಕೆ ಸೂಪರಾಗಿರುತ್ತೆ. ಇನ್ನೊಂದು ಬೈಟು. ನಾರ್ಮಲಾಗಿ ದೊನ್ನೆಲು ಕೊಡ್ತಾರೆ ಬಿಡ್ರೆ, ಫೋನಾಗ ಕೈಯಲ್ಲಿ ಪ್ರಿಪೇರ್ ಮಾಡಿರೋಂಥ ತೇಗದೆಲೆ ದೊನ್ನೆಲು ಕೂಡ ಕೊಡ್ತಾರೆ. ಇದರ ಕಾಸ್ಟು ನಾನು ಹೇಳ್ದಂಗೆ 100 ರೂಪಾಯಿ. ಆ ಚಿಕ್ಕ ದೊನ್ನೆ ಕಾಸ್ಟು ಜಸ್ಟ್ 50 ರೂಪಾಯಿ. ಎರಡೇ ಐಟಮ್ ಸಿಗೋದು. ಕೈಲಾಸ ಗೋಡಕ ಪತ್ತಾ ಚಾಟ್ ಅಂತ. ಇಲ್ಲಿ ಪಂಜಾಬ್ ಸಿಂಧ್ ಬ್ಯಾಂಕ್ ಅಂತ ಇದೆ, ಅದ್ರ ಮುಂದೆನೇ ಬರುವಂಥ ಒಂದು ಜಾಗ. ಇದರ ಎಕ್ಸಾಕ್ಟ್ ಲೊಕೇಶನ್ ಡೀಟೇಲು, ಇವರ ಟೈಮಿಂಗ್ಸು, ಇವರ ಕಾಂಟ್ಯಾಕ್ಟ್ ನಂಬರು ಪ್ರತಿಯೊಂದು ಕೂಡ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಚೆಕ್ ಮಾಡಿ. ಋಷಿಕೇಶ್ ಗಂಗಾ ಆರತಿ ನೋಡೋಕೆ ಬಂದವಂತೂ ಈ ಒಂದು ಜಾಗಕ್ಕೆ ಪಕ್ಕ ವಿಸಿಟ್ ಮಾಡಿ. ತುಂಬ ಇಷ್ಟಪಡ್ತೀರಾ. ಟೇಸ್ಟ್ ಅಂತೂ ಅಷ್ಟು ಸಖತ್ತಾಗಿದೆ. ತಿಂದಾದ್ಮೇಲೆ ಲೈಟಾಗಿ ಖಾರ, ಸ್ವೀಟು, ಹುಳಿ ಎಲ್ಲ ಮರ್ಜಾಗಿದ್ದರೆ ಒಂದು ಬೆಸ್ಟ್ ಟೇಸ್ಟ್. ಬಂತು ಒಂದೇ ಐಟಮ್ ಇರೋದ್ರಿಂದ ನಾನು ಒಂದೇ ಐಟಮ್ಗೆ ಮುಗಿಸ್ತೇನೆ. ಇನ್ನು ಬೇಜಾನ್ ಐಟಮ್ ಇದ್ದರೆ ಬೇರೆ ಬೇರೆ ಟ್ರೈ ಮಾಡ್ಬೋದಿತ್ತು. ಇದೇ ಐಟಮು ಚಿಕ್ಕ ಆ ಒಂದು ಇದರಲ್ಲಿ ಕೊಡ್ತಾರೆ, ಬೇಡ ಅಂತ ಅನ್ಕೊತೀನಿ. ಇದೊಂದು ಶಾರ್ಟ್ ವೀಡಿಯೋ ಆಗಿರುತ್ತೆ, ಬಟ್ ಒಂದು ಒಳ್ಳೆ ಟೇಸ್ಟ್ ಆಗಿರುವಂಥ ಜಾಗ ನಿಮಗೆ ಸಜೆಸ್ಟ್ ಮಾಡೋಣ ಖುಷಿ ನಾನು ಕೂಡ ಇದೆ. ಸೊ ಇಲ್ಲಿಗೆ ನಾನು ವೀಡಿಯೋ ಮುಗಿಸ್ಕೊತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಯುನಿಕ್ ಟ್ರಾವೆಲ್ ಕಂಟೆಂಟು ನಮ್ಮ ಪೇಜಲ್ಲಿ ಬಿಟ್ಟರೆ ಬೇರೆ ಯಾವ ಪೇಜಲ್ಲೂ ಬರೋಕ್ಕೆ ಸಾಧ್ಯ ಇಲ್ಲ. ಸೊ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಸಿಗ್ತೇನೆ. ಟೇಕ್ ಕೇರ್, ಬಾಯ್.